ಏನು ಅದು ಸೈಟ್ ಇದೆಯಲ್ಲ, ಹೌದು ಸರ್. ಅದು ನಿಮ್ಗೆ ವಂಶ ಪಾರಂಪರ್ಯವಾಗಿ ಬಂದಿಲ್ಲ? ಇಲ್ಲ ಸರ್, ಗೌರ್ಮೆಂಟ್ ಸರ್ಕಾರದಿಂದ ನಮ್ಮ ತಾತನವರು ಕೊಟ್ಟಿದ್ದ ಸೈಟ್ ಅದು. ಬಡವರಿಗೆ ಅಂತ ಕೊಟ್ಟಿದ್ದ ಸೈಟು. ಈ ಒಂದು ಸೂಕ್ಷ್ಮ ವಿಚಾರನ ಈ ಪಂಚಾಯಿತಿಯ ಲಜ್ಜೆಗೆಟ್ಟ ಭ್ರಷ್ಟ ಅಧಿಕಾರಿಗಳು ಯಾಕೆ ಗಮನಿಸಿಲ್ಲ? ಮತ್ತು ಈ ಒಂದು ಸ್ವತ್ತಿಗೆ 2 ಈಸಿಗಳಿವೆ ಸ್ನೇಹಿತರೆ ನಮಸ್ಕಾರ. ನಾನು ನಿಮ್ಮ ಮಳವಳ್ಳಿ ಸೂರಿ. ಪರ್ವ ಟಿವಿಗೆ ನಿಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ. ನಾನಿವಾಗ ಮಳವಳ್ಳಿ ತಾಲೂಕಿನ ಬೀಜಪುರ ಹೋಬಳಿಯ ಬೆಳಕವಾಡಿ ಗ್ರಾಮದಲ್ಲಿದ್ದೀನಿ ಸ್ನೇಹಿತರೆ. ನೋಡಿ, ನಿಮ್ಗೆ ಇವಾಗ ಬೆಳಕವಾಡಿ ಗ್ರಾಮ ಪಂಚಾಯಿತಿ ಕಾರ್ಯಾಲಯನ ನಿಮಗೆ ತೋರಿಸ್ತಾ ಇದ್ದೀನಿ, ನೋಡ್ಕೊಳ್ಳಿ. ಈ ಗ್ರಾಮ ಪಂಚಾಯಿತಿಯ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂಗೆ ನಾನು ಬೆಳಕವಾಡಿ ಗ್ರಾಮಕ್ಕೆ ಬಂದಿದ್ದೀನಿ. ಮಿಸ್ ಮಾಡ್ದೇ ಕಡತನಕ ನೋಡಿ. ಈ ಬೆಳಕವಾಡಿ ಗ್ರಾಮದ ವಸಂತ ಎಂಬ ಮಹಿಳೆ ಏನು ಹೇಳ್ತಾರೆ ಅಂತ ಕೇಳಿಸ್ಕೊಳ್ಳಿ. ಸೈಟ್ ವಿಚಾರವಾಗಿ ಒಂದು ಸಮಸ್ಯೆ ಆಗಿದೆ ಅಂತ ಹೇಳಿದ್ರಿ. ಹೌದು ಸರ್, ಸೈಟ್ ವಿಷಯಕ್ಕೆ ಸಮಸ್ಯೆ ಆಗಿದೆ. ಏನು ಸೈಟ್, ಎಲ್ಲಿ ಬರುತ್ತೆ ಸೈಟ್ ಅದು? ಸರ್, ಪೊಲೀಸ್ ಕ್ವಾರ್ಟರ್ಸ್ ಹಿಂಭಾಗ 14ನೇ ನಂಬರ್ ಸೈಟು ಸರ್. ಅಂದ್ರೆ ಬೆಳಕವಾಡಿಯಲ್ಲಿ. ಅದು ನಮ್ಮ ತಾತನವ್ರಿಗೆ ಸರ್ಕಾರದಿಂದ ಕೊಟ್ಟಿದ್ದು. ಅದನ್ನ ಬೇರೆಯವರು ನಮ್ಮ ತಾತನಿಂದ ನಮ್ಮ ಚಿಕ್ಕಪ್ಪನಿಗಾಗಿದೆ ಅಂತಂದ್ಬಿಟ್ಟು ಅವರು ಈಗ ಆಲ್ರೆಡಿ ಆಕ್ಯುಪೈ ಮಾಡ್ಕೊಬಿಟ್ಟವ್ರೆ. ಅಂದ್ರೆ ಈ ಸೊತ್ತು ಪ್ರತಿಯೊಂದು ಎಲ್ಲ ಮಾಡಿಸ್ಕೊಬಿಟ್ಟವ್ರೆ ಸರ್. ಈ ಸೊತ್ತು ಖಾತೆ ನಿಮಗೆ ಈ ತರ ಆಗಿದೆ ಅಂತ ಎಷ್ಟು ದಿವಸ ಗೊತ್ತಾಗಿಲ್ಲ. ನಾವು ನಮ್ಮ ತಾತನ ಹೆಸರಲ್ಲಿ ಇದ್ದದ್ರಿಂದ ನೋಡಿ, ನಮ್ಮ ತಾತನಿಗೆ 2 ಹೆಣ್ಮಕ್ಳು. ನಮ್ಮ ತಾಯಿ ಒಬ್ರು, ನಮ್ಮ ದೊಡ್ಡಮ್ಮ ಒಬ್ರು. ಸಿರಿಮಳಿಗೆ ಒಬ್ರು ಆಗಿದ್ದಾರೆ, ಕಗ್ಲಿಪುರಕ್ಕೆ ಆಗಿದ್ದಾರೆ. ನಮ್ಮ ತಾಯಿ ನಮ್ಗೆ ಬೆಳಕೊಡಿಲೆ ಬಂದು ಉಳ್ಕೊಂಡಿದ್ದಾರೆ. ಅವ್ರಿಗೆ ನಮ್ಮ ತಾತನ ಹೆಸರಿರೋದನ್ನ ನಮ್ಮ ತಾತನ ಹೆಸರಿರೋದು ನಮ್ಮ ದೊಡ್ಡಮ್ಮನ ಹೆಸರಿಗೂ ನಮ್ಮ ತಾಯಿ ಹೆಸರಿಗೂ ಜಂಟಿ ಖಾತೆ ಮಾಡಿಸ್ತೇವೆ. ಪಂಚಾಯತಿಲಿ ಹೋಗಿ ಕಂದಾಯನೂ ಕಟ್ಟಿದೀವಿ ಸರ್. ಕಂದಾಯನ ಕಟ್ಟಿ ಜಂಟಿ ಖಾತೆ ಮಾಡಿಸಿ ನಾವು ಈ ಸೊತ್ತು ಮಾಡ್ಸಕ್ಕೆ ನಮ್ಮ ಹತ್ರ ದುಡ್ಡು ಇರಲಿಲ್ಲ, ಮಾಡಿಸಿಲ್ಲ. ಬಿದ್ದಿದೆಯಲ್ಲ ಇರಲಿ ಬಿಡು ಒಂದು ಮಾಡಿಸ್ಕೊಳ್ಳೋಣ ಅಂತ ಬಿಟ್ಟಿದ್ದು. ನಾವು ಯಾವಾಗ ಅದನ್ನ ಮುಂದುವರೆದೋ ಅವಾಗ ಅವರು ಇಲ್ಲ, ನಾವು ನಿಮ್ಮ ತಾತ ನಮ್ಮ ಚಿಕ್ಕಪ್ಪನಿಗೆ ಕೊಟ್ಟಿದ್ದಾರೆ 300 ರೂಪಾಯಿಗೆ, ನಮ್ದು ಪತ್ರಕ್ಕೆ ಸೈನ್ ಕೊಟ್ಟವ್ರು ನಿಮ್ಮ ತಾತ 80ನೇ ಇಸ್ವಿಲೇ ರಿಜಿಸ್ಟರ್ ಆಗದೆ, ನೀವು ಕೇಳಂಗಿಲ್ಲ ಅಂದ್ಬಿಟ್ಟು ಅಲ್ಲಿದ್ದ ಮರಗಳನ್ನೂ ತರ್ಕೊಂಡು ಪೊಲೀಸ್ ಸ್ಟೇಷನ್ಗೂ ಹೇಳಿ ನಮಗೆ ಬೆದರಿಕೆ ಹಾಕಿ ಆ ಸೈಟ್ನ ಅವರು ಈ ಸೊತ್ತು ಮಾಡಿಸ್ಕೊಬಿಟ್ರು. ನಾನು ಅರ್ಜಿ ಕೊಟ್ಟಿದ್ರು ನಮ್ ಗಮನಕ್ಕೆ ತರದೆ ಪಂಚಾಯತಿಯವರು ಅವ್ರಿಗೆ ಈ ಸೊತ್ತು ಮಾಡ್ಕೊಟ್ರು. ಹೆಂಗ್ ಮಾಡ್ಕೊಟ್ರು ಅಂತ ನಮ್ಗೆ ಮಾಹಿತಿ ಬೇಕು ಸರ್. ನಮ್ಗೆ ವಿಷಯ ತಿಳಿಸ್ಬೇಕು. ತಕರಾರು ಅರ್ಜಿ ಕೊಟ್ಟಿದ್ರಾ? ತಕರಾರು ಅರ್ಜಿನ 1 ಸರಿ 2 ಸರಿ ಅಲ್ಲ 3 ಸರಿ ಕೊಟ್ಟಿದ್ದೀನಿ ಸರ್. ಕಂದಾಯ ನೀವು ಕಟ್ಕೊಂಡ್ ಬಂದಿದ್ದೀರಾ? ಅದಕ್ಕೆ ಕಂದಾಯ 2018 ಕಂಟು ಕಂದಾಯ ಕಟ್ಟಿದ್ದೀನಿ. ಡಿಮ್ಯಾಂಡ್ ಡ್ರಾಫ್ಟ್ ಅಲ್ಲೂ ನಮ್ಮ ತಾತನ ಹೆಸರು ಇದೆ. 2018-13 ನಾನು 18 ಡಿಮ್ಯಾಂಡ್ ಡ್ರಾಫ್ಟ್ ತಗೊಂಡಿದ್ದೀವಿ. ಅದ್ರಲ್ಲೂ ಬುಕ್ ಅಲ್ಲಿ ನಮ್ಮ ತಾತನ ಹೆಸರು ಇದೆ. 97-98ರಲ್ಲಿ ಕ್ರಯಪತ್ರದ ಆಧಾರದ ಮೇಲೆ ಕೆಂಪಮ್ಮನ ಹೆಸರು ಮಾಡ್ಕೊಂಡಿದೀವಿ ಅಂತ ತೋರಿಸ್ತೇವೆ. 98ರಲ್ಲಿ ಆದ್ರೆ ಡಿಮ್ಯಾಂಡ್ ಡ್ರಾಫ್ಟ್ ಇರ್ಬೇಕಲ್ವ ಸರ್. ಇಸಿ ತಗೊಂಡಿದ್ದೀರಾ ನೀವು? ಇಸಿನ 30 ವರ್ಷದ 71ನೇ ಇಸ್ವಿಯಿಂದ ಹಿಡಿದು 2018 ಗಂಟೆ ಇಸಿನೂ ತಗೊಂಡಿದೀವಿ. ನಮ್ಮ ತಾತನ ಹೆಸರಲ್ಲೇ ಇದೆ. ಅದ್ ಹೆಂಗಾಗಿದೆ ಅಂತ ಗೊತ್ತಿಲ್ಲ. ಏನು ಅದು ಸೈಟ್ ಇದೆಯಲ್ಲ? ಹೌದು ಸರ್. ಅದು ನಿಮ್ಗೆ ವಂಶ ಪಾರಂಪರ್ಯವಾಗಿ ಬಂದಿಲ್ಲ? ಇಲ್ಲ ಸರ್, ಗೌರ್ಮೆಂಟ್ ಸರ್ಕಾರದಿಂದ ನಮ್ಮ ತಾತನವರು ಕೊಟ್ಟಿದ್ದ ಸೈಟ್ ಅದು. ಬಡವರಿಗೆ ಅಂತ ಕೊಟ್ಟಿದ್ದ ಸೈಟು. ಅದನ್ನ ನಿಮ್ ತಾತ ನಮ್ಮ ಚಿಕ್ಕಪ್ಪನಿಗೆ ಮಾರ್ಬಿಟ್ಟಿದ್ದಾರೆ 300 ರೂಪಾಯಿಗೆ ಕೊಟ್ಬಿಟ್ಟವ್ರೆ ಅಂದ್ಬಿಟ್ಟು ಯಾವ್ದಾವ್ದೋ ಫೇಕ್ ಪತ್ರಗಳು ತೋರಿಸ್ತವ್ರೆ. ನಾವು ಕೇಳಕ್ ಹೋದಕ್ಕೆ ನಮ್ಗೆ ಪಂಚಾಯತಿಯವ್ರು ಏನು ಮಾಹಿತಿ ಕೊಡ್ತಾ ಇಲ್ಲ. ಅರ್ಜಿ ತಗೋತಾರೆ, ಸುಮ್ಮನೆ ಕಳಿಸ್ತಾರೆ, ಏನು ಮಾಹಿತಿ ಕೊಡ್ತಾ ಇಲ್ಲ. ನಮ್ಮ ತಾಯಿನೂ ಅವ್ರಿಗೂ ಅನ್ಎಜುಕೇಟೆಡ್, ನಮ್ಮ ದೊಡ್ಡಮ್ಮನೂ ಅವರು ಓದಿಲ್ಲ, ನಮ್ಮ ತಾಯಿನೂ ಓದಿಲ್ಲ. ನಾವು ಮೊಮ್ಮಕ್ಕಳು ನಮ್ಮ ಅಕ್ಕವರು ನಾವು ಕೇಳಿದ್ರೆ ಏನ್ ಮಾಹಿತಿನೂ ಕೊಡಲ್ಲ. ಅದರಿಂದ ನಾವು ಏನ್ ಮಾಡ್ಬೇಕು ಅಂತ ಗೊತ್ತಾಯ್ತಾ ಇಲ್ಲ ಸರ್. ಅದು ಅಟ್ಲೀಸ್ಟ್ ನಮ್ಮ ತಾತ ಮಾಡಿದಾರ ಇಲ್ಲೋ ಅನ್ನೋದಕ್ಕೆ ನಮ್ಗೆ ಮಾಹಿತಿನಾದ್ರು ಬೇಕಲ್ವ ಸರ್. ಅವ್ರಿಗೆ ಹೆಂಗೆ ಈ ಸೊತ್ತು ಮಾಡ್ಕೊಟ್ರು, ನಮ್ಮ ಜಾಗನ ಅವ್ರಿಗೆ ಹೆಂಗೆ ಈ ಸೊತ್ತು ಮಾಡ್ಕೊಟ್ರು ಅನ್ನೋದಾದ್ರು ಮಾಹಿತಿ ಬೇಕಲ್ವ ಸರ್. ಈಗ ನಿಮಗಿರೋ ಮಾಹಿತಿ ಪ್ರಕಾರ ಈಗ ನಿಮ್ಮ ತಾತ ಅವರು ಮತ್ತೆ ಅವರ ಅಜ್ಜಿಯವರು ಅವ್ರು ಯಾರು ಕೂಡ ನಾವು ಮಾರಾಟ ಮಾಡಿದೀವಿ ಅಂತ? ಇಲ್ಲ ಸರ್, ಏನು ನಮ್ಮ ತಾಯಿಯವ್ರಿಗೂ ಹೇಳಿಲ್ಲ. ನಮ್ಮ ತಾಯಿಯವ್ರಿಗೂ ಮದುವೆ ಆಗಿತ್ತು, ನಮ್ಮ ದೊಡ್ಡಮ್ಮರ್ಗೂ ಮದುವೆ ಆಗಿತ್ತು, ಅವ್ರಿಗೂ ಮಕ್ಕಳಾಗಿತ್ತು. ನಮ್ಮ ತಾಯಿಯವ್ರಿಗೂ ಮದುವೆ ಆಗಿ ಇನ್ನು ನಾನು ಹುಟ್ಟಿರ್ಲಿಲ್ಲ. ಆ ಟೈಮ್ಲಿ ಮಾಡ್ಕೊಂಡಿದ್ದಾರೆ. ಯಾರೊಬ್ರು ಕೂಡ ನಿಮ್ಗೆ ಇಲ್ಲ ಇದ್ರ ಬಗ್ಗೆ ಮಾರಾಟ ಮಾಡಿದೀವಿ ಅಂತ ಏನ್ ಹೇಳಿಲ್ಲ ಸರ್. ಹುಲ್ಲಾಕಳಕ್ ಬಿಟ್ಟಿದೀವಿ, ಹುಲ್ಲಾಕಳಕ್ ಜಾಗ ಇಲ್ಲ ಅಂದ್ರೆ ಕೊಟ್ಟಿದೀವಿ ಅಂತ ಹುಲ್ಲು ಹಾಕಳಿ ಅಂತ ಹೇಳಿದೀವಿ ಅಂತಂದ್ರು ಹೊರತು ನಾವು ಕೊಟ್ಟಿದೀವಿ ಬಿಟ್ಟಿದೀವಿ ಅಂತ ನಮ್ಮ ತಾತ ನಮ್ಮ ಅಜ್ಜಿಗೆ ಹೇಳಿಲ್ಲ. ನಮ್ಮ ಅಜ್ಜಿ ರೀಸೆಂಟ್ 2006 ತೀರೋಗಿದ್ದು ಸರ್. ಅವ್ರವ್ರು ಹೇಳ್ಬೇಕು, ಇಲ್ಲ ನಮ್ಮ ದೊಡ್ಡಮ್ಮ ನಮ್ಮ ತಾಯಿಯವ್ರು ಹೇಳ್ಬೇಕು, ಯಾರಿಗೂ ಗೊತ್ತಿಲ್ಲ. ನಮ್ ಜಾಗ ಇದೆಯಲ್ಲ ಬಿಡು ಅಂತ ಇದ್ರೆ ಇವರು ನಮ್ದು ಅಂತ ಈಗ ಬಂದು ಹಕ್ಕು ಸಾಧಿಸ್ತವ್ರೆ. ಇವಾಗ ಸರ್ಕಾರದಿಂದ ಯಾವುದೇ ಒಂದು ಸ್ವತ್ತನ್ನ ಬಡವರಿಗೆ ಅಂತ ಕೊಟ್ಟಾಗ ಅದನ್ನ ಮಾರುವಂಗಿಲ್ಲ ಅಂತಾನು ಒಂದು ನಿಯಮಗಳಿವೆ. ಹೌದು ಸರ್. ಆ ನಿಯಮ ಇದಕ್ಕೂ ಅನ್ವಯಿಸುತ್ತಲ್ವಾ? ಹೌದು, ಅನ್ವಯಿಸುತ್ತೆ ಸರ್. ಕೇಳಿಸ್ಕೊಳ್ರಲ್ಲ ಸ್ನೇಹಿತರೆ, ಚಾಮೀರ ಖ್ಯಾತಯ್ಯ ಎಂಬುವವರಿಗೆ 1970-71 ನಡುವೆ ನಮ್ಮ ಸರ್ಕಾರ ದಲಿತರಿಗೆ ಅಂತ ಸಾಕಷ್ಟು ಒಂದು ನಿವೇಶಗಳನ್ನ ಕೊಡುತ್ತೆ. ಈ ಚಾಮೀರ ಖ್ಯಾತಯ್ಯ ಎಂಬುವರಿಗೆ 40x40 ಒಂದು ಸೈಟನ್ನು ಕೊಡಮಾಡುತ್ತೆ ಸ್ನೇಹಿತರೆ. ಅವರು ಬದುಕಿರೋವರೆಗೂ ಯಾವುದೇ ರೀತಿಯ ಸಮಸ್ಯೆ ಆಗಿರೋದಿಲ್ಲ. ಏನಕ್ಕೆ ಅಂತಂದರೆ ಅವರು 1980ರಲ್ಲಿ ಸತ್ತ ನಂತರ ಯಾರೋ ಮರಿಸ್ವಾಮಿ ಎಂಬ ವ್ಯಕ್ತಿ ಈ ಒಂದು ಸೈಟನ್ನು ಪಂಚಾಯಿತಿ ಅಧಿಕಾರಿಗಳ ಜೊತೆ ಸೇರಿಕೊಂಡು
ಅಕ್ರಮವಾಗಿ ತಮ್ಮ ಹೆಸರಿಗೆ ಮಾಡಿಸ್ಕೊಂಡಿದ್ದಾರೆ ಅಂತ ಏನು ವಸಂತ ಅವರು ಆರೋಪ ಮಾಡ್ತಾ ಇದ್ದಾರೆ. ಅದಕ್ಕೆ ಸಂಬಂಧಪಟ್ಟಂತಷ್ಟು ದಾಖಲಾತಿಗಳು ನೀವು ನೋಡ್ತಾ ಇದ್ದೀರಾ. ನೋಡಿ ಚಾಮೀರ ಖ್ಯಾತಯ್ಯ ಅವರು ಹೆಬ್ಬೆಟ್ಟು ಹಾಕಿದ್ದಾರೆ, ನಮಗೆ ಬರ್ಕೊಟ್ಟಿದ್ದಾರೆ ಅಂತ ಆ ಮರುಸ್ವಾಮಿ ಕುಟುಂಬಸ್ಥರು ಒಂದು ದಾಖಲಾತಿ ತೋರಿಸಿದ್ರಲ್ಲ, ನಿಮಗೆ ಆ ದಾಖಲಾತಿಯಲ್ಲಿ ಕಾಣ್ತಾ ಇದೆ ನೋಡಿ, ನಿಮಗೆ ಸ್ಕ್ರೀನಲ್ಲಿ ಕಾಣ್ತಾ ಇದೆ, ಅವ್ರ ಹೆಬ್ಬೆಟ್ಟು ಗುರ್ತಿದೆ. ಓಕೆ, ಆದರೆ ಚಾಮೀರ ಖ್ಯಾತಯ್ಯ ಅವರ ಪತ್ನಿಯಾದಂಥ ದೊಡ್ಡ ಸಿದ್ದಮ್ಮನವರ ಹೆಬ್ಬೆಟ್ಟಿನ ಗುರುತಾಗಲಿ ಅವರ ಸಹಿ ಆಗಲಿ ಇಲ್ಲ. ಆಮೇಲೆ ಸರ್ಕಾರ ಯಾವುದೇ ಒಂದು ನಿವೇಶನನ ಅಥವಾ ಒಂದು ಜಮೀನನ್ನು ದಲಿತರಿಗೆ ಅಂತ ಕೊಟ್ಟಾಗ ಅದನ್ನು 15 ವರ್ಷಗಳ ಕಾಲ ಯಾರಿಗೂ ಪರೆಬಾರೆ ಮಾಡುವಂತಿಲ್ಲ ಅಂತ ಒಂದು ಸ್ಟ್ರಿಕ್ಟಾಗಿ ಒಂದು ಕಾನೂನಿದೆ ಸ್ನೇಹಿತರೆ. ಆದರೆ ಇಲ್ಲಿ ಮರುಸ್ವಾಮಿ ಎಂಬವರು ಕೂಡ ದಲಿತರೆ, ಆದರೆ ಅವರಿಗೆ ಮಾರಾಟ ಮಾಡಿಲ್ಲ ಅಂತ ಇಲ್ಲಿ ಮೇಲ್ನೋಟಕ್ಕೆ ದಾಖಲಾತಿಗಳೇ ಹೇಳ್ತಾ ಇದೆ ಸ್ನೇಹಿತರೆ. ಯಾಕೆ ಅಂತಂದರೆ ಚಾಮೀರ ಖ್ಯಾತಯ್ಯ ಅವರು ಹೆಬ್ಬೆಟ್ಟು ಹಾಕಿರ್ಬೋದೇನೋ, ಆದರೆ ಅವರ ಪತ್ನಿಯ ಹೆಬ್ಬೆಟ್ಟಾಗಲಿ ಅವರ ಪತ್ನಿಯ ಸಹಿ ಆಗಲಿ ಇಲ್ಲೆಲ್ಲೂ ಕಾಣ್ತಾ ಇಲ್ಲ. ಈ ಒಂದು ಸೂಕ್ಷ್ಮ ವಿಚಾರನ ಈ ಪಂಚಾಯಿತಿಯ ಲಜ್ಜೆಗೆಟ್ಟ ಭ್ರಷ್ಟ ಅಧಿಕಾರಿಗಳು ಯಾಕೆ ಗಮನಿಸಿಲ್ಲ? ಮತ್ತು ಈ ಒಂದು ಸ್ವತ್ತಿಗೆ 2 ಈಸಿಗಳಿವೆ ಸ್ನೇಹಿತರೆ. ಆ ಈಸಿಗಳನ್ನು ನೋಡಿ, ಮತ್ತು ಈ ಸ್ವತ್ತನ್ನು ಇವರಿಗೆ ಅಕ್ರಮವಾಗಿ ಈ ಸ್ವತ್ತು ಮಾಡಿಕೊಟ್ಟಿದ್ದಾರೆ ಅಂತ ಒಂದು ವಸಂತ ಅವರು ಆರೋಪ ಮಾಡ್ತಾ ಇದ್ದಾರೆ. ಆದರೆ ಈ ಸ್ವತ್ತನ್ನು ನಾನು ಇನ್ನೂ ನೋಡಿಲ್ದಿರೋ ಕಾರಣಕ್ಕೋಸ್ಕರ ಅದ್ರ ಬಗ್ಗೆ ನಾನು ಏನು ಹೇಳಲಾರೆ. ಸಾಕಷ್ಟು ದಾಖಲಾತಿಗಳನ್ನ ಹುಡುಕ್ತಾ ಇದ್ದೀನಿ. ಮತ್ತು ಈ ಒಂದು ಪ್ರಕರಣದಲ್ಲಿ ಮೇಲ್ನೋಟಕ್ಕೆ ಚಾಮೀರ ಖ್ಯಾತಯ್ಯವರ ಆಸ್ತಿನ ಅಕ್ರಮವಾಗಿ ಈ ಮರುಸ್ವಾಮಿ ಕುಟುಂಬಸ್ಥರು ಕಬಳಿಸಲಿಕ್ಕೆ ನೋಡ್ತಾ ಇದ್ದಾರೆ ಅಂತ ಅನ್ನಿಸ್ತಾ ಇದೆ. ಏನಕ್ಕಿದ್ರೆ 2 ಈಸಿಗಳಿವೆ, ಮತ್ತು ಇಬ್ಬರು ಕೂಡ ಕಂದಾಯ ಕಟ್ತಾ ಇದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಸಾಕಷ್ಟು ಈ ಮಳವಳ್ಳಿ ತಾಲೂಕಲ್ಲಿ ಅಕ್ರಮಗಳು ಅನ್ಯಾಯಗಳು ನಡೀತಿದ್ರು ಕೂಡ ಸಂಬಂಧಪಟ್ಟ ಶಾಸಕರಾಗಲಿ ಸಂಬಂಧಪಟ್ಟ ಅಧಿಕಾರಿಗಳಾಗಲಿ ಎಲ್ಲರೂ ಕಣ್ಮುಚ್ಕೊಳ್ತಿದ್ದಾರೆ. ಏನಕ್ಕೆ ಅಂದರೆ ಮಳವಳ್ಳಿ ತಾಲೂಕಲ್ಲಿ ಹೇಳೋರು ಕೇಳೋರು ಯಾರೂ ಇಲ್ವೇ ಇಲ್ಲ ಸ್ನೇಹಿತರೆ. ಬನ್ನಿ ಈ ಒಂದು ಸೈಟ್ ಎಲ್ಲಿದೆ ಅಂತ ನಿಮಗೆ ಕರ್ಕೊಂಡೋಗಿ ತೋರಿಸ್ತೀನಿ ಸ್ನೇಹಿತರೆ. ನೋಡಿ, ನಾನಿವಾಗ ಚಾಮೀರ ಖ್ಯಾತೆಯವರ ಸೈಟ್ ನಂಬರ್ 14 ಬಳಿ ಬಂದಿದ್ದೀನಿ. ನಿಮಗೆ ನೋಡಿ, ಇದು ಬೆಳಕೋಡಿ ಪೊಲೀಸ್ ಸ್ಟೇಷನ್ ಹಿಂಭಾಗ. ಇದು ನಾನು ಹಿಂಭಾಗದ ರಸ್ತೆಯಲ್ಲಿದ್ದೀನಿ ನೋಡಿ. ಇಲ್ಲೊಂದು ಮನೆ ಕಾಣ್ತಾ ಇದೆಯಲ್ಲ, ನಿಮಗೆ ಬಲಗಡೆ ಸ್ಕ್ರೀನಲ್ಲಿ ಒಂದು ಸ್ಕೂಟರ್ ನಿಂತಿದೆಯಲ್ಲ, ಆ ಪಕ್ಕದಲ್ಲಿರುವಂಥದ್ದೇ ಚಾಮೀರ ಖ್ಯಾತಯ್ಯನವರ ಒಂದು ಸೈಟ್, 14 ನಂಬರ್ ಸೈಟು ಸ್ನೇಹಿತರೆ. ಈ ಸ್ಟೋರಿ ಇಷ್ಟವಾಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ. ನೋಡಿ, ಈ ಭ್ರಷ್ಟಾಚಾರನ ಬುಡ ಸಮೇತ ಕಿತ್ತಾಕಬೇಕು ಅಂತಂದರೆ ಇದನ್ನು ಪ್ರಜೆಗಳು ಪ್ರಶ್ನೆ ಮಾಡಬೇಕು, ಮತ್ತು ಪ್ರಜೆಗಳು ಬುದ್ಧಿವಂತರಾಗಬೇಕು. ಆವಾಗ ಮಾತ್ರ ಈ ಭ್ರಷ್ಟಾಚಾರದಿಂದ ನಮಗೆ ಬಿಡುಗಡೆ ಸಿಗೋದು. ಧನ್ಯವಾದ ಸ್ನೇಹಿತರೆ, ಈ ಒಂದು ವಿಡಿಯೋ ನೋಡಿದ್ದಕ್ಕಾಗಿ. ಮತ್ತೊಂದು ಸ್ಟೋರಿಯಿಂದ ನಿಮ್ಮನ್ನು ಭೇಟಿಯಾಗ್ತೀನಿ. ಅಲ್ಲಿವರೆಗೂ ಇರಲಿ ಒಂದು ಧನ್ಯವಾದ. ನಮ್ಮ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಪಕ್ಕದಲ್ಲಿ ಕಾಣಿಸೋ ಬೆಲ್ ಐಕನ್ನ ಕ್ಲಿಕ್ ಮಾಡಿ.